ಮತ್ತು ಶಾಸಕನಾಗಿ ಮುಂದಿನ ದಿನಗಳಲ್ಲಿ ನಾನು ಹೇಳ್ತೇನೆ, ಇನ್ನು ಮುಂದಿನ ನಂದು ಯಾವುದೇ ಒಂದು ಟೂರ್ ಇದ್ದರೆ ಅದನ್ನು ಮಲ್ಲಿಕಾರ್ಜುನ್ ಟೂರ್ಸ್ ಟ್ರಾವೆಲ್ಸ್ ಒಂದಿಗೆ ನಾನು ಸಂಚರಿಸ್ತೇನೆ, ನಾನು ಪ್ರಯಾಣ ಮಾಡ್ತೇನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಶುಭವನ್ನು ಕೊಡ್ತೇನೆ. ಕಳೆದ 21 ವರ್ಷಗಳಿಂದ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ನಿಸ್ವಾರ್ಥ ಸೇವೆಯನ್ನು ನೀಡುತ್ತಾ ಸಾವಿರಾರು ಪ್ರವಾಸಿಗರ ಮೆಚ್ಚುಗೆಗೆ ಪಾತ್ರವಾಗಿರುವ ಶ್ರೀ ಮಲ್ಲಿಕಾರ್ಜುನ್ ಟ್ರಾವೆಲ್ಸ್ ತನ್ನ 5ನೇ ಶಾಖೆಯನ್ನು ಮಂಗಳೂರಿನಲ್ಲಿ ಆರಂಭಿಸಿದೆ. ನಗರದ PVS ರಸ್ತೆಯ ಲ್ಯಾಂಡ್ ಟ್ರೇಡ್ ವಿಕ್ರಮ್ ಕಟ್ಟಡದಲ್ಲಿ ಆರಂಭಗೊಂಡ ನೂತನ ಶಾಖೆಯನ್ನು ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ಡಿ ವೇದವ್ಯಾಸ ಕಾಮತ್ ಜೂನ್ 24 ಬುಧವಾರ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಶ್ರೀ ಮಲ್ಲಿಕಾರ್ಜುನ್ ಟ್ರಾವೆಲ್ಸ್ ಸಾವಿರಾರು ಪ್ರಯಾಣಿಕರಿಗೆ ಸುರಕ್ಷಿತ ಮತ್ತು ಸಂತೃಪ್ತಿದಾಯಕ ಪ್ರವಾಸ ಅನುಭವ ನೀಡುತ್ತಿರುವುದು ಸಂಸ್ಥೆಯ ಯಶಸ್ಸಿನ ಮೂಲವಾಗಿದೆ ಎಂದು ಹೇಳಿದರು. ಸರಿಸುಮಾರು 20 ವರ್ಷಕ್ಕೂ ಹೆಚ್ಚಿನ ಕಾಲ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ತಮ್ಮ ಉದ್ದಿಮೆಯ ಯಶಸ್ವಿಯಾಗಿ ನಡೆಸಿಕೊಂಡು ಇವತ್ತು ಮಂಗಳೂರಿಗೆ ಪಾದಾರ್ಪಣೆ ಮಾಡಿದಿರಿ. ಇಡೀ ದೇಶದ ಎಲ್ಲ ಪ್ರವಾಸಿ ತಾಣಗಳಿಗೆ, ಸಾರ್ವಜನಿಕರಿಗೆ, ಭಕ್ತಾಭಿಮಾನಿಗಳಿಗೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ತಮ್ಮ ಗ್ರಾಹಕರಿಗೆ ಭಾಳ ಒಳ್ಳೆಯ ಸೇವೆಯನ್ನು 21 ವರ್ಷದಲ್ಲಿ ಕೊಟ್ಟು ಯಶಸ್ವಿಯಾಗಿದ್ದೀರಿ. ಯಾರೆಲ್ಲ ತಮ್ಮ ಟ್ರಾವೆಲ್ಸ್ ಮುಖಾಂತರ ದೇಶ ವಿದೇಶಕ್ಕೆ ಅವರು ಸಂಚಾರ ಮಾಡಿದ್ದಾರೆ, ಅವರು ಯಾರೆಲ್ಲ ಅಲ್ಲಿ ಬೇರೆ ಬೇರೆ ಭಾಗದಲ್ಲಿ ತಮ್ಮ ಟ್ರಾವೆಲ್ಸ್ ಮುಖಾಂತರ ಅಲ್ಲಿ ಹೋಗಿ ಉಳ್ಕೊಂಡು ಅದರ ಒಂದು ಆನಂದವನ್ನು ಪಟ್ಟಿದ್ದಾರೆ, ಅವರು ಎಲ್ಲರೂ ಭಾಳ ಒಳ್ಳೆಯ ತಮ್ಮ ವ್ಯವಸ್ಥೆಯನ್ನು ಮುಕ್ತ ಕಂಠದಿಂದ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು 5ನೇ ಬ್ರ್ಯಾಂಚನ್ನು ಮಂಗಳೂರಿನಲ್ಲಿ ತೆರೀತಾ ಇದ್ದೀರಿ. ತಾವು ಆಮಂತ್ರಣ ಪತ್ರಿಕೆಯನ್ನು ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಸಂಪೂರ್ಣವಾದಂಥ ಮಾಹಿತಿಗಳನ್ನು ತಿಳ್ಕೊಳ್ಳುವಂಥ ಸಂದರ್ಭ. ಮಂಗಳೂರಿನಲ್ಲಿ ಕರಾವಳಿಯ ಕರ್ನಾಟಕನೇ ದೇವಸ್ಥಾನ ಅಥವಾ ಬೇರೆ ಬೇರೆ ರೀತಿಯ ಚಿಂತನೆಗೆ, ಪ್ರವಾಸೋದ್ಯಮಕ್ಕೆ ಒಳ್ಳೆಯ ಅವಕಾಶಗಳಿರುವಂಥದ್ದು ಒಂದು ಭಾಗ. ಆದರೆ ನಾವು ತೀರ್ಥಯಾತ್ರೆಯಿಂದ ಹಿಡಿದು ಬೇರೆ ಬೇರೆ ನಗರಗಳಿಗೆ ಹೋಗಿ ನೋಡುವಂಥ ದೃಷ್ಟಿಯಲ್ಲಿ ಅವರಿಗೆ ಒಂದು ಎ ಕ್ಲಾಸ್ ವ್ಯವಸ್ಥೆಯನ್ನು ಮಾಡುವಂಥ ದೃಷ್ಟಿಯಲ್ಲಿ ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಭಾಳ ಯಶಸ್ವಿಯಾದಂಥ ಕೊಡುಗೆಯನ್ನು ಕೊಡ್ತಾ ಇದೆ. ಹಾಗಾಗಿ ಭಾಳ ಕಡಿಮೆ ದರದಲ್ಲಿ ಒಳ್ಳೆಯ ಸೇವೆ, ಒಳ್ಳೆಯ ಸೌಕರ್ಯವನ್ನು ಕೊಡುವಂಥ ದೃಷ್ಟಿಯಲ್ಲಿ ಒಳ್ಳೆಯ ಹೆಸರನ್ನು ಪಡ್ಕೊಂಡಿದ್ದೀರಿ. ಇವತ್ತು ಮಂಗಳೂರಿನ ಜನತೆಗೆ ಇದೊಂದು ಸದುಪಯೋಗವನ್ನು ಮಾಡಿಕೊಳ್ಳಿ, ಇದರ ಉಪಯೋಗವನ್ನು ಪಡ್ಕೊಳ್ಳಿ. ತಾವು ಮಂಗಳೂರಿನ PVS ಸರ್ಕಲ್ನಿಂದ ಬನ್ಸ್ ಹಾಸ್ಟೆಲ್ ಸರ್ಕಲ್ನಲ್ಲಿರುವಂಥ ಎಡಭಾಗದಲ್ಲಿರುವಂಥ ಲ್ಯಾಂಡ್ ಟ್ರೇಸ್ಟ್ನ ಈ ಒಂದು ಪ್ರಮುಖವಾದಂಥ ಬಿಲ್ಡಿಂಗ್, ಸಂತ ಎಲೋಷಿಯಸ್ ITI ಕಾಲೇಜಿನ ಮುಂಭಾಗದ 1ನೇ ಮಹಡಿಯಲ್ಲಿರುವಂಥ ಮಲ್ಲಿಕಾರ್ಜುನ ಟ್ರಾವೆಲ್ಸ್ಗೆ ದಯವಿಟ್ಟು ಬನ್ನಿರಿ. ತಮ್ಮ ಎಲ್ಲ ಟೂರ್ ಪ್ರೋಗ್ರಾಮನ್ನು ಅವರು ಮಾಡಿಕೊಡ್ತಾರೆ. ತಾವು ಕೇವಲ ಅವರಿಗೆ ತಮ್ಮ ಹಣವನ್ನು ಕೊಟ್ಟರೆ ಸಾಕು. ಒಳ್ಳೆಯ ಸೌಕರ್ಯ, ಒಳ್ಳೆಯ ಫುಡ್, ಅದರಲ್ಲಿ ಕೂಡ ಉತ್ತರ ಭಾರತಕ್ಕೆ ಹೋಗುವಾಗ ಉತ್ತರ ಭಾರತದಲ್ಲ, ನಮ್ಮದೇ ದಕ್ಷಿಣ ಭಾರತದ ಶೈಲಿಯ ಅನ್ನ, ಸಾರು, ಸಾಂಬಾರು, ರಸಂ, ಈ ರೀತಿಯ ಇಡ್ಲಿ, ವಡಾ, ಈ ರೀತಿಯ ತಿಂಡು ತಿನಿಸುಗಳನ್ನು ಕೊಡುವಂಥ ಅವರು ಕುಕ್ಕನ್ನು ಸಮೇತ ಕೊಂಡೋಗ್ತಾರೆ ಅಂತ ಹೇಳುವಂಥ ವಿಷಯವನ್ನು ಕೂಡ ಹೇಳಿದರು. ಹಾಗಾಗಿ ಒಂದು ಭಾಳ ವಿನೂತನವಾದಂಥ ಪರಿಶ್ರಮ, ಪ್ರಯತ್ನ, ಯಶಸ್ಸನ್ನು ಕಂಡಿದ್ದೀರಿ. ನಾನು ಮಂಗಳೂರಿನ ಜನತೆಗೆ ಒಂದು ಒಳ್ಳೆಯ ಒಂದು ಅವಕಾಶಗಳಿಂದ ಸದುಪಯೋಗ ಮಾಡಿಕೊಳ್ಳಿ. ದೇಶ ವಿದೇಶಕ್ಕೆ ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಮುಖಾಂತರ ತಾವು ಸಂಚರಿಸಿ, ಪ್ರಯಾಣ ಬೆಳೆಸಿ, ಲಾಭವಾದ ಮನೋಭಾವ ಇಲ್ಲದೆ ಹೆಚ್ಚು ಸೌಕರ್ಯಗಳನ್ನು ಕೊಡು, ಜನರಿಗೆ ಸೇವೆ ಕೊಟ್ಟಷ್ಟು ನಾವು ಯಶಸ್ವಿ ಆಗ್ತೇವೆ ಅಂತೇಳುವಂಥ ದೃಷ್ಟಿಯಲ್ಲಿ ಮೂರ್ತಿಯವರು ಅದನ್ನು ಪಾಲಿಸಿಕೊಂಡು ಬಂದಿದ್ದಾರೆ. ಹಾಗಾಗಿ ಮೂರ್ತಿಯವರಿಗೆ ನಾನು ವಿಶೇಷವಾಗಿ ದೇಶ ವಿದೇಶಗಳಿಗೆ ತಮ್ಮ ಟೂರು ಟ್ರಾವೆಲ್ಸ್ಗಳಿಂದ ಹೋಗುವಂಥ ಪ್ರಯಾಣಿಕರಿಗೆ ಒಳ್ಳೆಯದಾಗಲಿ, ಎಲ್ಲರಿಗೆ ಖುಷಿಯಾಗಲಿ, ಯಶಸ್ವಿ ಆಗಲಿ, ಜೀವನ ತಮಗೆ ಯಶಸ್ಸನ್ನು ಕಾಣಲಿ. ಮಂಗಳೂರಿಗೆ ಬಂದ ನಂತರ ಶಾಸಕ ವೇದವ್ಯಾಸ ಕಾಮತ್ ಅವರು ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಮಂಗಳೂರಿನ ಬ್ರ್ಯಾಂಚ್ ಒಳ್ಳೆಯದಾಗಿ ನಡೀತಾ ಇದೆ ಅಂತೇಳುವಂಥ ಒಂದು ಒಳ್ಳೆಯ ರೀತಿಯ ಅವಕಾಶಗಳು, ಕೀರ್ತಿ ತಮಗೆ ಸಿಗುವಂಥದ್ದಾಗಲಿ. ಮತ್ತು ಶಾಸಕನಾಗಿ ಮುಂದಿನ ದಿನಗಳಲ್ಲಿ ನಾನು ಹೇಳ್ತೇನೆ, ಇನ್ನು ಮುಂದಿನ ನಂದು ಯಾವುದೇ ಒಂದು ಟೂರ್ ಇದ್ದರೆ ಅದನ್ನು ಮಲ್ಲಿಕಾರ್ಜುನ್ ಟೂರ್ಸ್ ಟ್ರಾವೆಲ್ಸ್ ಒಂದಿಗೆ ನಾನು ಸಂಚರಿಸ್ತೇನೆ, ನಾನು ಪ್ರಯಾಣ ಮಾಡ್ತೇನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಶುಭವನ್ನು ಕೊಡ್ತೇನೆ. ಸಂಸ್ಥೆಯ ಮಾಲೀಕರು ಉಮಾಪತಿ ಮಾತನಾಡಿ, ಗ್ರಾಹಕರ ವಿಶ್ವಾಸ ಮತ್ತು ಪ್ರೋತ್ಸಾಹದಿಂದಲೇ ಸಂಸ್ಥೆ ಇಂದು ಈ ಹಂತಕ್ಕೆ ಬೆಳೆದಿದೆ. ದೇಶ ಹಾಗೂ ವಿದೇಶಗಳ ಪ್ರಮುಖ ಪುಣ್ಯಕ್ಷೇತ್ರಗಳು ಮತ್ತು ಪ್ರವಾಸಿ ತಾಣಗಳಿಗೆ ಸಮಗ್ರ ಪ್ಯಾಕೇಜ್ಗಳನ್ನು ಒದಗಿಸುತ್ತಿರುವ ಸಂಸ್ಥೆ ಪ್ರವಾಸಿಗರಿಗೆ ಸುಗಮ, ಸುರಕ್ಷಿತ ಹಾಗೂ ನೆನಪಿನಲ್ಲಿ ಉಳಿಯುವ ಅನುಭವ ನೀಡಲು ಆದ್ಯತೆ ನೀಡುತ್ತಿದೆ ಎಂದರು. ಶ್ರೀ ಮಲ್ಲಿಕಾರ್ಜುನ ಟ್ರಾವೆಲ್ಸ್ನಲ್ಲಿ ಯಾಕೆ ಜನ ಬರಬೇಕು, ಮತ್ತು ಶ್ರೀ ಮಲ್ಲಿಕಾರ್ಜುನ ಟ್ರಾವೆಲ್ಸ್ನ ವಿಶೇಷತೆ ಏನಪ್ಪ ಅಂತಂದರೆ 21 ವರ್ಷ ಕೂಡಲಿಕ್ಕೆ ನಮ್ಮ ಜನಗಳು ಮತ್ತು ನಮ್ಮ ಗ್ರಾಹಕ ಸಿಬ್ಬಂದಿ
ನಮ್ಮ ಸಿಬ್ಬಂದಿ ವರ್ಗದವರು, ನಮ್ಮ ಕುಟುಂಬದವರು ಎಲ್ಲರೂ ಒಂದು ಸದೃಢದಿಂದ ಮತ್ತು ಒಂದು ಸೇವಾ ಮನೋಭಾವದಿಂದ ಸೇವೆ ಮಾಡ್ತಾ ಬಂದಿರುವಂಥದ್ದು ಮತ್ತು ನಮ್ಮ ಗ್ರಾಹಕರ ಒಂದು ಸಹಕಾರ ಕೂಡ ಸಾಕ್ಷಿ ಅಂತ ಹೇಳಿಕ್ಕೆ ನಾನು ಬಯಸ್ತೀನಿ. ಮತ್ತು ಇಲ್ಲಿ ನಮ್ಮ ಶ್ರೀ ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಅಂದರೆ ಒಂದು ಯಾವುದೋ ಒಂದು ಪ್ರವಾಸಕ್ಕೆ ಯಾವುದೋ ಒಂದು ಸ್ಥಳ ವೀಕ್ಷಣೆ ಮಾಡೋದಕ್ಕೆ ಮಾತ್ರ ಒಂದು ಸೀಮಿತವಾಗಿಲ್ಲ. ಮತ್ತು ಇದರಲ್ಲಿ ನಮ್ಮ ಆಗಲೇ ಗಣ್ಯರು ಬಂದಿದ್ದವ್ರು ಹೇಳಿದ್ರು, ವೇದವಾಸ್ ಕಾಮತ್ ಅವರು, ಸೀನಿಯರ್ ಸಿಟಿಸನ್ಸ್ಗಾಗಿರ್ಬೋದು, ಇಲ್ಲ ಫ್ಯಾಮಿಲಿ ಆಗಿರ್ಬೋದು, ಇಂಡಿವಿಜುವಲ್ ಯಾರೇ ಬಂದ್ರೂ ಕೂಡ ಅವ್ರಿಗೆ ಸುಸಜ್ಜಿತವಾದ ವಸತಿ ಮತ್ತು ಅನುಭವಿ ಉಳ್ಳ ಟೂರ್ ಮ್ಯಾನೇಜರ್ನೊಂದಿಗೆ ಮಾರ್ಗದರ್ಶನ ಕೊಡೋದ್ರ ಮೂಲಕ ಮತ್ತು ನಮ್ಮ ದಕ್ಷಿಣ ಭಾರತ ಶೈಲಿಯ ಆಹಾರ ಅಂದರೆ ಮನೆ ರೀತಿ ಆಹಾರ ಕೊಟ್ಟು ಅವ್ರನ್ನ ಒಂದು ಅವ್ರನ್ನ ಕನಸನ್ನು ನನಸು ಮಾಡುವಂಥ ಒಂದು ನಾವು ಕಾರ್ಯಕ್ರಮ ಕೈಗೊಳ್ತೀವಿ. ಪ್ರವಾಸ ಅನ್ನೋದು ಅವ್ರಿಗೊಂದು ಕನಸಾಗಿರುತ್ತೆ. ಆ ಕನಸನ್ನ ಒಂದು ನನಸು ಮಾಡುವಂಥ ಒಂದು ನಮಗೆ ಸುವರ್ಣ ಅವಕಾಶನ ನಾವು ಅದನ್ನು ಮಿಸ್ ಮಾಡ್ಕೊಳ್ದಂಗೆ ನಾವು ಅದನ್ನು ಒಂದು ಸುವರ್ಣ ಅವಕಾಶ ಅಂತ ತಗೊಂಡು ಅವ್ರಿಗೊಂದು ಸೇವಾ ಮನೋಭಾವದಿಂದ ನಾವು ಸೇವೆ ಮಾಡ್ತಾ ಬಂದಿದ್ದೀವಿ. ಈಗಾಗಲೇ ಬೆಂಗಳೂರು, ಮೈಸೂರು, ದಾವಣಗೆರೆ ಹಾಗೂ ಹುಬ್ಬಳ್ಳಿಯಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಮಲ್ಲಿಕಾರ್ಜುನ್ ಟ್ರಾವೆಲ್ಸ್ ಕರಾವಳಿ ಭಾಗದ ಪ್ರವಾಸಿಗರಿಗೆ ಇನ್ನಷ್ಟು ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಮಂಗಳೂರಿನಲ್ಲಿ 5ನೇ ಶಾಖೆಯನ್ನು ಆರಂಭಿಸಿದೆ. ಸಂಸ್ಥೆಯು ಕಾಶಿ, ಅಯೋಧ್ಯೆ, ಚಾರ್ಧಾಮ್, ಕಾಶ್ಮೀರ, ರಾಜಸ್ಥಾನ, ಅಸ್ಸಾಂ, ಮೇಘಾಲಯ, ಗುಜರಾತ್, ಕೇರಳ ಸೇರಿದಂತೆ ದೇಶೀಯ ಪ್ರವಾಸಗಳ ಜೊತೆಗೆ ಸಿಂಗಾಪುರ, ಮಲೇಷ್ಯಾ, ಬಾಲಿ, ಜಪಾನ್ ಹಾಗೂ ಯುರೋಪ್ ದೇಶಗಳಿಗೆ ವಿಶೇಷ ಪ್ರವಾಸ ಪ್ಯಾಕೇಜ್ಗಳನ್ನು ಒದಗಿಸುತ್ತಿದೆ. ವಿಮಾನ ಹಾಗೂ ಎಸಿ ಬಸ್ ಪ್ರಯಾಣ, ಸ್ವಂತ ಬಾಣಸಿಗರಿಂದ ಶುದ್ಧ ಸಸ್ಯಾಹಾರಿ ಊಟ, ಎಸಿ ವಸತಿ ವ್ಯವಸ್ಥೆ, ಕುಟುಂಬ ಸ್ನೇಹಿ ಪ್ಯಾಕೇಜ್ಗಳು ಮತ್ತು ಇಎಂಐ ಸೌಲಭ್ಯಗಳು ಸಂಸ್ಥೆಯ ವಿಶೇಷತೆಗಳಾಗಿವೆ. ಕಾರ್ಯಕ್ರಮದಲ್ಲಿ ವಿಷಕಂಠಮೂರ್ತಿ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು.